ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇವ್ ಟಾಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಹೋಗಿ ವಿಡಿಯೋನ ನೋಡಿ. ಸೊ ಎಸ್, ಇವತ್ತಿಗೆ ನಮ್ಮ ಎಂಗೇಜ್ಮೆಂಟ್ ಆಗಿ 1 ವರ್ಷ ಆಯಿತು ಗೈಸ್, 1 ವರ್ಷ. ಸೊ ಮೊನ್ನೆ ನೀವೆಲ್ಲರೂ ನಮ್ಮ ಎಂಗೇಜ್ಮೆಂಟ್ ಶಾಪಿಂಗ್ ವಿಡಿಯೋ ನೋಡಿದ್ರಿ. ಸೊ ಇವತ್ತು ನಮ್ಮ ಎಂಗೇಜ್ಮೆಂಟ್ ವಿಡಿಯೋ ನೋಡ್ಕೊಂಬನ್ನಿ. ಎಂಗೇಜ್ಮೆಂಟ್ ವಿಡಿಯೋ ಅಂದರೆ ನಾವು ಫೋನಲ್ಲಿ ಎಷ್ಟೆಲ್ಲ ಕ್ಯಾಪ್ಚರ್ ಮಾಡಿರ್ತೀವೋ ಅದನ್ನೇ ಹಾಕಿದ್ದೀನಿ, ಆ್ಯಂಡ್ ಇಟ್ಸ್ ಗೋನಾ ಬಿ ವೆರಿ ನೈಸ್. ನೀವು ಆ್ಯಕ್ಚುಲಿ ಹೋಗಿ ನೋಡಬೇಕು, ಯಾಕಂದರೆ ನಮಗೆ ಏನೇನೆಲ್ಲ ಆಗಿತ್ತು ಆ ಎಂಗೇಜ್ಮೆಂಟ್ ಅಲ್ಲಿ ಅನ್ನೋದನ್ನ ಹೋಗಿ ನೋಡಿ. ಯಾಕಂದರೆ ನಮಗೆ ಇದ್ದಿದ್ದೇ ಒಂದೇ ದಿನ ಟೈಮು. ಸೊ ಅಷ್ಟರಲ್ಲಿ ಏನೇನೆಲ್ಲ ಪ್ರಿಪರೇಷನ್ಸ್ ಮಾಡ್ಬೋದಿತ್ತು ಅದೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಅಲ್ಲೂ ಏನೇನೆಲ್ಲ ಎಡವಟ್ಟುಗಳಾಗ್ಬೋದಿತ್ತು, ಕೆಲವೊಂದು ಎಡವಟ್ಟುಗಳಾಗ್ಬೋದಿತ್ತು, ಅದು ಕೂಡ ಆಗಿದೆ. ಸೊ ಹೋಗಿ ನೋಡ್ಕೊಂಡು ಬನ್ನಿ ವಿಡಿಯೋನ. ಆ್ಯಂಡ್ ಹಾಗೆ 1 ವರ್ಷ ಆದಮೇಲೆ ಯಾಕೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಇಷ್ಟು ದಿನ ಟೈಮ್ ಇರಲಿಲ್ವಾ? ಟೈಮ್ ಇತ್ತು, ಬಟ್ ಇಂಟ್ರೆಸ್ಟ್ ಇರಲಿಲ್ವೇನೋ ಪ್ರಾಬಬ್ಲಿ. ಆ್ಯಂಡ್ ಇವಾಗ ಫೋನ್ ಸ್ಟೋರೇಜ್ ಖಾಲಿ ಆಯಿತು. ಸೊ ಹಾಗಾಗಿ ವೀಡಿಯೋಸ್ನ ನಾನು ಡಾಕ್ಯುಮೆಂಟ್ ಥರ ಇರಲಿ, ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋಣ, ಆ್ಯಂಡ್ ಹಾಗೆ ಎಲ್ಲರಿಗೂ ತೋರಿಸೋಣ ಹೆಂಗೆಲ್ಲ ಆಯಿತು ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಡೂಯಿಂಗ್ ಅ ವಿಡಿಯೋ ಫಾರ್ ಆಲ್ ಆಫ್ ಯು ಗೈಸ್. ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಓಕೆ, ಗೋ ವಾಚ್ ದ ವಿಡಿಯೋ. ಬಾಯ್. ಹಲೋ ಗೈಸ್, ನಾವೆಲ್ಲ ಈಗ ಮನೆಯಿಂದ ಬಿಟ್ಟಿದ್ದೀವಿ. ಬಾರಕ ಸಂದಿಲ್ಲಂಗೆ ಹಾಯ್ ಮಾಡಿ. ನಮ್ಮ ಅತ್ತಿಗೆ ನೋಡ್ರಿ ಸೆರೆಟಾಗಿ ಕೂತ್ಕೊಂಡವ್ರೆ. ಮಾಡ್ರಿ ಆಯಿ. ನಮ್ಮ ಮಮ್ಮಿ ಡ್ಯಾಡಿ ನಮ್ಮಮ್ಮ ಏನು ಫುಲ್ ಹೈಪರ್ ಆಕ್ಟಿವ್ ಇದ್ದಾರೆ ಇವತ್ತು. ನೋಡ್ರಿ, ಬೆಳಗ್ಗೆನೆ ಎದ್ದು ರೆಡ್ ಕಲರ್ ಸೀರೆ ಉಟ್ಬಿಟ್ಟಿದ್ದೀನಿ. ಮಹಾಲಕ್ಷ್ಮಿ ಅಂತ ಇದ್ರು. ಮಹಾಲಕ್ಷ್ಮಿ ಹಿಂದೆ ಕೂತ್ಬಿಟ್ಟವ್ರು ಇವತ್ತು. ಯಾಕೋ ತುಂಬ ಕಮ್ಮಿ ಸಮಯದಲ್ಲಿ ಆಗ್ತಿರೋಂಥ ಇನ್ಸ್ಟೆಂಟ್ ಎಂಗೇಜ್ಮೆಂಟ್ ಇದು. ಸೊ ಹಾಗಾಗಿ ಯಾರು ತುಂಬ ಪ್ರಿಪೇರ್ಡ್ ಆಗಿರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ನಾವು ಎಂಟ್ರಿ ಆದಾಗ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋತಾಯಿದ್ರು. ಹಾಗೆಯೇ ನಮ್ಮ ಪೇರೆಂಟ್ಸು ಮತ್ತು ಅವ್ರ ಪೇರೆಂಟ್ಸ್ನ ನಿಲ್ಲಿಸಿ ತಾಂಬೂಲ ಎಕ್ಸ್ಚೇಂಜಿಗೆ ಮುಂಚೆ ಎಲ್ಲ ಏನೋ ಶಾಸ್ತ್ರಗಳು ಪೂಜೆಗಳು ಎಲ್ಲ ಮಾಡಿಸ್ತಾಯಿದ್ರು. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ಸ್ ಎಲ್ಲ ಕಂಟಿನ್ಯೂ ಆಗಿದೆ. ಸೊ ವಾಚ್ ಇಟ್. ಸರಿದಾರಿ ತೋರಿಸು ಸೀದಾ. ಹಣ ಬಂದ ಸಿಗಲ್ಲ ನಮಗೆ. ವಿ ಹ್ಯಾವ್ ಕಮ್ ಟು ವೆರಿ ಸ್ಪೆಷಲ್ ಒಕೇಶನ್. ಆ್ಯಸ್ ವಿ ಟೋಲ್ಡ್ ಅರ್ಲಿಯರ್, ಏನೆಲ್ಲ ಶಾಪಿಂಗ್ ಆಯಿತು ಎಲ್ಲ ಇದಕ್ಕಂತಾನೆ. ಅವ್ರ ದೇವ್ ಇಸ್ ಕರೆಂಟ್ಲಿ ಬ್ಯುಸಿ ಓವರ್ ದರ್. ಅಲ್ಲಿ ದೇವರಾಜ್ ಅವರವರೇ, ಈ ಕಡೆ ನಮ್ಮಕ್ಕೆ ಅವರಿದ್ದಾರೆ. ನೋಡೋಣ. ಸೊ ಇವತ್ತು ಅವ್ರ ಎಂಗೇಜ್ಮೆಂಟ್ ನಡೀತಿದೆ. ಇವಾಗ ತಾಂಬೂಲ ಎಕ್ಸ್ಚೇಂಜ್ ನಡೀತಿದೆ. ಅದಾದಮೇಲೆ ಹುಡುಗ ಹುಡುಗಿದು ರಿಂಗ್ ಎಕ್ಸ್ಚೇಂಜ್ ಇರುತ್ತೆ. Dave, how are you feeling? I'm feeling nothing. Why, bro? You're feeling nothing because of the event that occurred? I was excited while ago, but I am not now. ಏನಾಯಿತು ಅಂದರೆ, ಕಷ್ಟಪಟ್ಟು ನಾನು ದೇವ್ ಹೋಗ್ಬಿಟ್ಟು 3,500 ಕೊಟ್ಬಿಟ್ಟು ಇವನಾರ ಮಾಡಿಸ್ಕೊಂಡು ಬಂದ್ವಿ. ಬಟ್ ಇವಾಗ ಇಲ್ಲಿಗೆ ಬಂದಮೇಲೆ ದೇವ್ ಇಸ್ ರಿಯಲಿ ಪಿಸ್ಡ್ ಆ್ಯಂಡ್ ಫ್ರಸ್ಟ್ರೇಟೆಡ್ ಬಿಕಾಸ್ ಅವ್ನು ಕಷ್ಟಪಟ್ಟು ಅದನ್ನು ಆರ್ಡ್ರ್ ಮಾಡಿ ತರಿಸಿದ್ದು, ಬಟ್ ಊರಲ್ಲೇ ಬಿಟ್ಟು ಬಂದರು. ಸೊ ಇಟ್ಸ್ ಆಫ್ ನೋ ಯೂಸ್. ಸೊ ತಾಂಬೂಲ ಬದಲಾಯಿಸಿದಾದ್ಮೇಲೆ ಹುಡುಗಿನ ಮತ್ತು ಹುಡುಗನ್ನ ಸಪ್ರೇಟಾಗಿ ಕೂರಿಸಿ ಅವ್ರಿಗೆ ಬಟ್ಟೆ ಎಕ್ಸ್ಚೇಂಜ್ ಮಾಡ್ತಾರೆ. ಬಟ್ಟೆ ಎಕ್ಸ್ಚೇಂಜ್ ಮಾಡಿದ್ದಾದಮೇಲೆ ನಾವು ರೆಡಿಯಾಗಿ ಬಂದು ರಿಂಗ್ ಎಕ್ಸ್ಚೇಂಜ್ ಮಾಡ್ತೀವಿ. ಸೊ ಅದೇ ಪ್ರಾಸೆಸ್ಸೇ ಇಲ್ಲಿ ನಡೀತಾ ಇರೋದು. ಸೊ ಈ ಪ್ರಾಸೆಸ್ ಎಲ್ಲ ಆ್ಯಕ್ಚುಲಿ ನನಗೆ ಅನಿಸ್ತಾ ಇದ್ದಿದ್ದು ಏನು ಅಂದರೆ, ಫುಲ್ ಆ್ಯಂಗ್ಸೈಟಿ ಆಗಿತ್ತು. ಯಾಕಂದರೆ ವಿ ವರ್ ನಾಟ್ ರೆಡಿ ಫಾರ್ ಎನಿಥಿಂಗ್. ಆ್ಯಂಡ್ ಇವರು ನಮ್ಮ ಮಾವ. ಸೊ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ರಿಂಗ್ ಎಕ್ಸ್ಚೇಂಜಿಗೆ ಮುಂಚೆ ಮತ್ತು ಹೂವಿನಾರ ಹಾಕಿ ಆಶೀರ್ವಾದ ಮಾಡಿ ಎಲ್ಲ ಮಾಡಿದ್ರು. ಬಟ್ ಏನು ನಡೀತಾ ಇದ್ರು ಅಲ್ಲಿ, ಏನೋ ನಡೀತಾ ಇದೆ ಅನ್ನೋ ಜೋಶ್, ಖುಷಿ ಅಷ್ಟೇ ಬಿಟ್ಟರೆ ನನಗೇ ನಡೀತಾ ಇದೆ ಅನ್ನೋದನ್ನು ತಗೊಳ್ಳೋ ಅಷ್ಟು ಮೈಂಡ್ ಇನ್ನೂ ಪ್ರಾಸೆಸ್ ಆಗಿರಲಿಲ್ಲ. ಬಿಕಾಸ್ ವಿ ವರ್ ನಾಟ್ ರೆಡಿ. ಆ್ಯಂಡ್ ಯಾವುದಕ್ಕೂ ಹೀಗಾಗಬೇಕು ಹಾಗಾಗಬೇಕು ಹೀಗಾಗುತ್ತೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಎಲ್ಲ ನಡೆದೋಗ್ತಾ ಇತ್ತು. ಸೊ ಇಲ್ಲಿ ಕೂಡ ಒಂದು ಸರ್ಪ್ರೈಸಿಂಗ್ ಶಾಕ್ ನಡೆಯುತ್ತೆ ನೋಡಿ. ಸೊ ನಾವು ರಿಂಗ್ಸ್ ತೊಗೊಳ್ಳೋವಾಗ ಇಬ್ಬರದ್ದು ಸೈಜ್ ನೋಡಿನೇ ತೊಗೊಂಡಿದ್ವಿ. ಬಟ್ ನನ್ನ ಸೈಜ್ಗೆ ಪ್ರಾಪರಾಗಿ ಫಿಟ್ ಆಯಿತು. ಬಟ್ ಲಾವಣ್ಯನ ಸೈಜ್ ಏನು ತೊಗೊಂಡಿದ್ವಿ ಅದು ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿತ್ತು. ಸೊ ನೀವು ನನ್ನ ಎಕ್ಸ್ಪ್ರೆಷನ್ ನೋಡ್ಬೋದು. ನಾನಲ್ಲಿ ಆ್ಯಕ್ಚುಲಿ ಪೂಜಾರಪ್ಪಂಗೆ ಕೇಳ್ತಾ ಇದ್ದೀನಿ, ಲೆಫ್ಟ್ ಹ್ಯಾಂಡ್ಗಲ್ವಾ ಹಾಕೋದು ಅಂತ. ಬಟ್ ಅವರು ಲೆಫ್ಟಿಗೆ ಮುಟ್ಸ್ಬಿಟ್ಟು ರೈಟಿಗೆ ಹಾಕು ಅಂತಂದರು. ಸೊ ಇಲ್ಲೇ ಆಗಿದ್ದು ಸರ್ಪ್ರೈಸ್ ಏನು ಅಂದರೆ, ರಿಂಗ್ ಹೋಗ್ತಾ ಇರಲಿಲ್ಲ. ಬಿಕಾಸ್ ನಾವು ರಿಂಗ್ ತೊಗೊಳ್ಳೋವಾಗ ಲೆಫ್ಟ್ ಹ್ಯಾಂಡಿಗೆ ರಿಂಗ್ ಫಿಂಗರಿಗೆ ತೊಗೊಂಡಿದ್ವಿ. ಬಟ್ ಇವಾಗ ರೈಟ್ ಹ್ಯಾಂಡಿಗೆ ಹಾಕು ಅಂದರು. ಸೊ ಯೂಶ್ವಲಿ ಲೆಫ್ಟಿಗಿಂತ ರೈಟ್
ಸ್ವಲ್ಪ ದಪ್ಪ ಇರೋದ್ರಿಂದ ಲಗ್ಗಾಯ್ತು ಗೈಸ್. ದಟ್ ವಾಸ್ ದ ಮೋಸ್ಟ್ ಫನ್ನಿಯೆಸ್ಟ್ ಥಿಂಗ್ ವಿಚ್ ಹಸ್ ಹ್ಯಾಪನ್. ಫನ್ನಿಯೆಸ್ಟ್ ಆ್ಯಂಡ್ ಆಲ್ಸೋ ದ ಶಾಕಿಂಗ್ ಥಿಂಗ್ ಫಾರ್ ಮೀ ಫಾರ್ ದ್ಯಾಟ್ ಮೊಮೆಂಟ್ ಅಷ್ಟೇ. ಸೊ ಫೈನಲಿ ರಿಂಗ್ ಹಾಕಿದ್ದಾಯಿತು. ಸೊ ವಿ ಆರ್ ಎಂಗೇಜ್ಡ್ ಆ್ಯಂಡ್ ಇವತ್ತಿಗೆ 1 ವರ್ಷ ಕೂಡ ಆಗೋಗಿದೆ ಗೈಸ್. ಕಾಂಟ್ ಇಮ್ಯಾಜಿನ್ ದಟ್ ಇಟ್ಸ್ ಆಲ್ರೆಡಿ ಬೀನ್ 1 year ಫಾರ್ ಅಸ್ ಅಂತ. ಸೊ ಎಲ್ಲ ಮುಗ್ದಾದ್ಮೇಲೆ ಇನ್ನೇನೇನೋ ಒಂದಷ್ಟು ಶ್ಲೋಕಗಳು ಹೇಳ್ಸಿದ್ರು ಆ್ಯಂಡ್ ಅಕ್ಷತೆ ಹಾಕಿ ಇನ್ನು ಕೂರಿಸಿದ್ರು ಗೈಸ್ ಅಷ್ಟೇ. ತುಂಬ ಜನ ನಮ್ಮನ್ನು ನೋಡಿ ತುಂಬ ಖುಷಿ ಪಡ್ತಾಯಿದ್ರು, ಬಿಕಾಸ್ ಇಟ್ಸ್ ಅ ಗುಡ್ ಪೇರ್, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇಬ್ಬರು ಅಂತ. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೈಸ್ ಕಪಲ್, ನೈಸ್ ಪೇರ್, ಅದು ಇದು ಇನ್ನೂ ಏನೇನೆಲ್ಲ ವರ್ಡ್ಸ್ ಇರುತ್ತೆ ಎಲ್ಲ ಸ್ವೀಟ್ ಹೆಸರಲ್ಲ ವಿಲ್ ಬಿ ನೈಸ್ ಫಾರ್ ಅಸ್. ಇದೆಲ್ಲ ಏನೇನಾಗಿದೆ ಕೇಳಿಸಿಲ್ಲ. ದೇವ್ ತಿನ್ಸ್ಬಿಟ್ಟು ಕಾಜು ಬರ್ಫಿ ಅಂತ ನೋಡಿ. I'm engaged to Lavanya. ಏನಾಗ್ತದೆ, ಅಥವಾ ನಾವು ರೈಟ್ ಪೇರಾ ಅಥವಾ ಅಲ್ವಾ, ಆರ್ ವಿ ರೈಟ್ ಫಾರ್ ಈಚ್ ಅದರ್ ಅನ್ನೋದೇ ನಮಗೆ ಗೊತ್ತಿಲ್ಲ. ಅದನ್ನು ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಒಂದಷ್ಟು ಟೈಮ್ ಆಗ್ತಾಯಿದೆ. ಅದ್ರ ಮಧ್ಯೆ ನಮ್ಮ ಮನೆಯವರೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ನಮ್ಮನ್ನು ರೇಗಿಸ್ಕೊಂಡು ಸ್ವೀಟ್ ತಿನ್ನಿಸಿ, ಹೆಸ್ರು ಹೇಳಿ, ಹೂವುಗಳು ಕೊಡಿ, ನೀಮೇಲೆ ಕುತ್ಕೊಂಡು ಫ್ಲವರ್ ಕೊಡು ಅಂತ ಹೇಳ್ಕೊಂಡು, ಲಾವಣಿಗೆ ಮತ್ತೆ ಅವ್ರು ಫ್ಲವರ್ ಕೊಡು ಅಂದ್ಕೊಂಡು ಇದೆಲ್ಲ ತುಂಬ ಏನು ನೌಟಂಕಿಗಳು ನಡೀತಾ ಇತ್ತಲ್ಲಿ. ಬಟ್ ಅದ್ರ ಮಧ್ಯೆ ನಾವು ಎಂಜಾಯ್ ಮಾಡ್ತಾಯಿದ್ವಿ. ನಾಟ್ ಲೈಕ್ ನಾವೇನು ಎಂಜಾಯ್ ಮಾಡಿಲ್ಲ ಅಂತ, ಬಟ್ ನಮ್ಗಿನ್ನೂ ಪ್ರಾಸೆಸ್ ಆಗ್ತಾ ಇರಲಿಲ್ಲ ಅಷ್ಟೇ. ಆ್ಯಂಡ್ ಆಲ್ಸೋ ಇದೆಲ್ಲ ಅಂದ್ಕೊಂಡಿರಲಿಲ್ಲ ಏನೂ. ಆ್ಯಂಡ್ ಇಟ್ಸ್ ಬೀನ್ ಆಲ್ಮೋಸ್ಟ್ ಓನ್ಲಿ 1 week ಅಷ್ಟೇ. 1 ವಾರ ಆಗಿತ್ತು ನಾವಿಬ್ಬರು ಫೋನಲ್ಲಿ ಮಾತಾಡಿ, 1 ವಾರಕ್ಕೇ ಎಂಗೇಜ್ಮೆಂಟ್ ಆಗೋಯಿತು. ಸೊ ಹಾಗಾಗಿ ನಮ್ಗೆ ಅದೆಲ್ಲ ಮಾಡಬೇಕು ಅಂತಂದರೆ ಫುಲ್ ಹೋಲ್ ಹಾರ್ಟೆಡಾಗಿ ಬರ್ತಾ ಇರಲಿಲ್ಲ, ಬಿಕಾಸ್ ನಾವು ಅಷ್ಟೊಂದು ಕ್ಲೋಸ್ ಆಗಿರಲಿಲ್ಲ ಇನ್ನೂ. ಹಾಗಾಗಿ ಬಸ್ ಇಲ್ಲ ಹೆಂಗೋ ಆಗೋಯ್ತು. ಆ್ಯಂಡ್ 1 ವರ್ಷನೂ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಆ್ಯಂಡ್ ಇಷ್ಟ ಆಗಿತ್ತು ನಮ್ಮ ಎಂಗೇಜ್ಮೆಂಟ್ ಸ್ಟೋರಿ. ಸೊ ಇಷ್ಟೇ ಅಲ್ಲ, ಇನ್ನೂ ತುಂಬ ಇದೆ, ಬಟ್ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಮೋಸ್ಟ್ ಆಫ್ ದ ಅರೇಂಜ್ ಮ್ಯಾರೇಜಸಲ್ಲಿ ಎಲ್ಲ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎನಿವೇಸ್, ನಮ್ಮ ಸ್ಟೋರಿ ಇಷ್ಟ ಆಗಿತ್ತು ಗೈಸ್. ಬಾಯ್.